ನಿನ್ನೆ ಅಷ್ಟೇ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯಾಗಿದೆ, ಮತದಾನ ಆಗಿದೆ. ಅದರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರವೂ ಕೂಡ ಒಂದು. ಅದರಲ್ಲಿ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರೀಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಚುನಾವಣೆಗೆ ನಾವು ಹೆಣೆದಿದ್ದ ತಂತ್ರಗಾರಿಕೆ ಸಕ್ಸಸ್ ಆಗಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯದುವೀರ್ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಕೇಳಿ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಮತದಾನ ಮುಗಿದು ಈಗ ಸ್ಟ್ರಾಂಗ್ ರೂಮ್ನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತಪತ್ರಗಳಲ್ಲಿ ಅಡಕಾಗಿರ್ತಕ್ಕಂಥದ್ದು. 14 ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಈಗ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ಬನ್ನಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಮಗೆ ಮೊದಲ ಚುನಾವಣೆ, ಭಾಳ ಭರ್ಜರಿ ಪ್ರಚಾರ ಮಾಡಿ ಮತದಾನ ಮುಗಿಸಿದ್ರ, ಇವತ್ತು ಹೇಗಿದೆ ಸರ್ ಮೂಡು? ಇವತ್ತು ಎಲ್ಲರೂ ಒಂದು ಸ್ವಲ್ಪ ವಿಶ್ರಾಂತಿ ಮಾಡೋದು ಸಹಜ. ಪ್ರಚಾರ ಎಲ್ಲ ಮುಗ್ದಿದೆ, ಚುನಾವಣೆ ದಿನಾನೂ ಕೂಡ ಮುಗ್ದಿದೆ. ಸೊ ಕೆಲಸ ನಿರಂತರವಾಗಿ ನಡೀತಾ ಇದೆ, ಆದರೆ ಪ್ರಚಾರ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ವಿಶ್ರಾಂತಿಯ ಒಂದು ಮೂಡಿದೆ. ತಮ್ಮ ಪ್ರಚಾರ ಎಲ್ಲ ಹೇಗಿತ್ತು? ಚೆನ್ನಾಗಿ ನಡೀತು. ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಚುನಾವಣೆಯ ಒಂದು ಪ್ರಚಾರ ಇರ್ಬೋದು, ಬಹಿರಂಗ ಪ್ರಚಾರ ಇರ್ಬೋದು, ಚುನಾವಣೆ ದಿನ ಇರ್ಬೋದು, ಎಲ್ಲನೂ ಕೂಡ ಒಂದು ಒಳ್ಳೆಯ ಅನುಭವ ಆಗಿದೆ. ಓಕೆ, ತಾವು ಈ ಒಂದು ಚುನಾವಣೆಯಲ್ಲಿ ತಾವು ಅಂದ್ಕೊಂಡಿದ್ದಷ್ಟೇ ಮತ ಆಗಿದೆಯಾ? ಯಾವ ಭಾಗದಲ್ಲಿ ತಮ್ಮ ಪರ ವಿರುದ್ಧವಾಗಿ ಮತಗಳಾಗಿದೆ ಅಂತ ನಿಮ್ಮ ಲೆಕ್ಕಾಚಾರ ಬಂದಿದೆ? ಇಲ್ಲ, ಎಲ್ಲೂ ನಮಗೆ ನಾವು ನಿರೀಕ್ಷೆ ಮಾಡಿದ್ದ ರೀತಿಯಲ್ಲೇ ಆಗಿದೆ ಅಂತ ಅನಿಸುತ್ತೆ. ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕು. ಸಂಪೂರ್ಣವಾದ ಮಾಹಿತಿ ಎಲ್ಲ ಕಡೆಯೂ ಬಂದಿಲ್ಲ. ಸೊ ಅದಾಗಿದ ನಂತರ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ನಮ್ಮ ನಿರೀಕ್ಷೆ ಮಾಡಿದ್ದ ಲೆಕ್ಕದಲ್ಲೇ ಎಲ್ಲೆಲ್ಲಿ ಬಂದಿದೆ ಅಂತ ಅದೇ ರೀತಿ ಬಂದಿದೆ. ಯದುವೀರ್ ಅವರಿಗೆ ಮೊದಲ ಚುನಾವಣೆ ಇದು. ನೇರವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ರಿ. ಸೊ ದೇಶದಲ್ಲಿ ಹೇಗೆ ಅನ್ನಿಸ್ತು? ಇದು ಒಳ್ಳೆಯ ಅನುಭವ. ನನ್ನ ಏನೇನು ಸರಿ ಆಯಿತು, ಏನೇನು ನಮ್ಮ ಕಡೆಯಿಂದ ಬಹುಶಃ ನಾವು ಇನ್ನೂ ಉತ್ತಮವಾಗಿ ಮಾಡ್ಬೋದಾಗಿತ್ತು, ಅದೆಲ್ಲನೂ ಒಂದು ರೀತಿ ಎಲ್ಲ ಒಳ್ಳೆಯ ಅನುಭವ ಆಗಿದೆ. ನಾನು ಇದಕ್ಕೂ ಏನೇನು ತಪ್ಪು ಮಾಡಿದ್ರು ಅದು ಕೂಡ ನಾವು ವಿ ಆರ್ ಗ್ರೇಟ್ಫುಲ್ ಫಾರ್. ಅಂದರೆ ಅದರಿಂದನೇ ಹೆಚ್ಚಾಗಿ ನಾವು ಕಲಿಯುವಂಥದ್ದು. ಸೊ ಆ ಥರ ಏನು ದೊಡ್ಡ ಮಟ್ಟದಲ್ಲಿ ನಾವೇನು ನಮ್ಮ ತಂತ್ರಗಾರಿಕೆ ನಿರೂಪಣೆ ಎಲ್ಲ ಸರಿ ಆಯಿತು ಅಂತ ಅನಿಸುತ್ತೆ. ನಾವು ಏನೇನು ಯಾವ ರೀತಿ ನಡೆಸಬೇಕಾಗಿತ್ತು ಅದನ್ನ ನಾವು ಸಾಧಿಸಿದ್ದೇವೆ. ಚುನಾವಣೆಯಲ್ಲಿ ಸಡನ್ನಾಗಿ ಆಲ್ ಆಫ್ ಎ ಸಡನ್ ತಮ್ಮ ಹೆಸರು ಘೋಷಣೆ ಆಯಿತು. ಇಲ್ಲಿನೂ ಕೂಡ ಪಕ್ಷದ ಯಾವ ಲೀಡರ್ಗಳ ಜೊತೆ ಸಂಪರ್ಕ ಇರಲಿಲ್ಲ, ಅದ್ರ ಜೊತೆಗೆ ಮೈತ್ರಿ ಇತ್ತು. ಇದೆಲ್ಲವೂ ಕೂಡ ಜೊತೆಯಾಗಿ ಕ್ಲೀನಾಗಿ ಹೋಗ್ತಾ, ಎಲ್ಲಾದರೂ ಒಂದಷ್ಟು ಏರುಪೇರು ಕಾಣಿಸ್ತಾ? ಇಲ್ಲ, ನಾವು ಸಂಪರ್ಕದಲ್ಲಿ ನಿರಂತರವಾಗಿ ಇರದೇ ಇದ್ರೂ ಕೂಡ ಎಲ್ಲರೂ ಪರಿಚಯ ಇತ್ತು. ನಮಗೂ ಕೂಡ ಬೇಕಾದ್ರೆ ಮನೆಗೆ ಸಂಬಂಧಪಟ್ಟಿರೋ ಕೆಲಸ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ವೇದಿಕೆ ಹಂಚ್ಕೊಂಡಿದ್ವಿ ಬೇಕಾದಷ್ಟು ನಮ್ಮ ಪಕ್ಷದ ಮುಖಂಡರ ಜೊತೆ. ಸೊ ಆಗಲೇ ಪರಿಚಯ ಇತ್ತು. ಸೊ ಅದೇ ರೀತಿ ಎಲ್ಲ ಒಂದು ಹೊಂದಾಣಿಕೆಯಿಂದ ನಡೀತು. ಮೈತ್ರಿ ಯಾವ ರೀತಿಯಾಗಿ ಅದು ನಮಗೆ ಒಂದು ದೊಡ್ಡ ಬೆಂಬಲ ಆಯಿತು. ಅವರಿಂದ ಭಾಳಷ್ಟು ಸಹಾಯ ಆಗಿದೆ. ಅವರ ನಮ್ಮ ರೂರಲ್ ಸೆಗ್ಮೆಂಟಲ್ಲಿ ಚಾಮುಂಡೇಶ್ವರಿ ಇರ್ಬೋದು, ಹುಣಸೂರು ಇರ್ಬೋದು, ಪೆರಿಯಾಪಟ್ಟಣ ಇರ್ಬೋದು, ಎಲ್ಲ ಕಡೆಯೂ ಭಾಳನೇ ಸಹಾಯ ಆಗಿದೆ. ಸಿಟಿಲೂ ಕೂಡ ಅವ್ರದ್ದು ಒಂದು ಸಹಾಯನೂ ಕೂಡ ಆಗಿದೆ. ಕಡೆಯದಾಗಿ ಸರ್, ಎರಡನೇ ಹಂತದ ಚುನಾವಣೆ, ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗಳು ಕೂಡ ಮುಂದುವರಿತಾ ಇದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಇರುತ್ತದ್ದು. ತಾವು ಏನಾದರೂ ಅಲ್ಲಿಗೆ ಪ್ರಚಾರಕ್ಕೆ ಹೋಗ್ತೀರಾ ಏನು? ಇಲ್ಲ, ಅಧಿಕೃತವಾಗಿ ಇನ್ನೂ ಮಾಹಿತಿ ಬಂದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾನು ಅನುಸರಿಸಿ ಮುಂದುವರಿತೀನಿ. ನಾನು ಸಿದ್ಧ ಆಗಿದ್ದೀನಿ. ಎಲ್ಲಾದರೂ ಅವ್ರು ಕಳಿಸ್ರೆ ನಾನು ಹೋಗ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಯದುವೀರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.